ಕನ್ನಡ ಶೀಘ್ರಲಿಪಿ ಉಕ್ತಲೇಖನ 150 ಅಕ್ಷರಗಳ ವೇಗ. ಮಾನ್ಯ ಸಭಾಪತಿಯವರೇ, ಮಾನ್ಯ ಅರ್ಥ ಸಚಿವರು ಆದ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರತಕ್ಕ ಆಯವ್ಯಯ ಅಂದಾಜು ಪತ್ರವನ್ನು ನಾನು ಸ್ವಾಗತಿಸಿ ಅದರಲ್ಲಿನ ಕೆಲವು ಮುಖ್ಯ ವಿಷಯಗಳ ಬಗೆಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೆಯದಾಗಿ, ರಾಜ್ಯದಲ್ಲಿ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಬೆಂಗಳೂರು ನಗರದಲ್ಲಿಯೇ ಸುಮಾರು 150 ಚಲನಚಿತ್ರ ಮಂದಿರಗಳು ಇವೆ. ಇಂತಹ ಒಂದು ದೊಡ್ಡ ನಗರದಲ್ಲಿ ಆಧುನಿಕ ವರ್ಣಚಿತ್ರಗಳ ಸಂಸ್ಕರಣಕ್ಕಾಗಿ ಒಂದು ಕೇಂದ್ರವನ್ನು ಇನ್ನೂ ಸ್ಥಾಪನೆ ಮಾಡಿಲ್ಲ. ಚಲನಚಿತ್ರ ನಿರ್ಮಾಪಕರು ಚಿತ್ರವನ್ನು ತೆಗೆದು ಸಂಸ್ಕರಣಕ್ಕಾಗಿ ಮದ್ರಾಸಿಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಈ ಒಂದು ಅವ್ಯವಸ್ಥೆಯನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ಚಲನಚಿತ್ರ ನಗರವನ್ನು ಸ್ಥಾಪಿಸುವುದು ಸ್ವಾಗತಾರ್ಹವಾದ ವಿಷಯವೆಂದು ನಾನು ಹೇಳುತ್ತೇನೆ. ಈ ಕೆಲಸವನ್ನು ಆದಷ್ಟು ಜಾಗ್ರತೆಯಾಗಿ ಮಾಡಬೇಕೆಂದು ನಾನು ಸಲಹೆ ಮಾಡುತ್ತೇನೆ. ನಮ್ಮ ಬೆಂಗಳೂರು ನಗರ ನಮ್ಮ ರಾಜ್ಯದ ರಾಜಧಾನಿ ಎಂದು ಹೆಸರು ಪಡೆದಿರುವಾಗ ಇಂಥ ಒಂದು ಚಲನಚಿತ್ರ ನಗರ ಇಲ್ಲದೆ ಇರುವುದು ನಿಜವಾಗಿಯೂ ಕೂಡ ನಾಚಿಕೆ ಪಡುವಂಥ ವಿಷಯವಾಗಿದೆ. ಇನ್ನು ಬೆಂಗಳೂರು ನಗರ ಅಭಿವೃದ್ಧಿ ಬಗ್ಗೆ ಹೇಳುವುದಾದರೆ, ನಾನು ಅಸಮಾಧಾನದಿಂದ ಒಂದು ಮಾತನ್ನು ಹೇಳಬೇಕಾಗುತ್ತದೆ. ಮಾನ್ಯರೇ, ನಾವು ಸುಮಾರು ವರ್ಷಗಳಿಂದ ಇಟ್ಟಿಗೆ ತಯಾರಿಸುತ್ತಾ ಬಂದಿದ್ದೇವೆ. ತಾವುಗಳು ದೊಡ್ಡ ಕಟ್ಟಡಗಳ ನಿರ್ಮಾಣದ ಗುತ್ತಿಗೆ ಪಡೆಯುವುದು ನಮ್ಮ ಗಮನಕ್ಕೆ ಬಂದಿದೆ. ಕಾರಣ, ನಮ್ಮಲ್ಲಿ ತಯಾರಾಗುವ ಇಟ್ಟಿಗೆಗಳನ್ನು ತಮ್ಮ ನಿರ್ಮಾಣದ ಕೆಲಸಕ್ಕೆ ಸರಬರಾಜು ಮಾಡಲು ನಾವು ಇಚ್ಛೆ ವ್ಯಕ್ತಪಡಿಸಿ ಈ ಪತ್ರದೊಂದಿಗೆ ತಮ್ಮಲ್ಲಿ ಆದೇಶ ಕೋರಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಉತ್ತಮ ಗುಣಮಟ್ಟದ ಇಟ್ಟಿಗೆಗಳನ್ನು ತಯಾರಿಸುತ್ತೇವೆ. ಜೊತೆಗೆ ಸಿಮೆಂಟಿನಿಂದ ಹಾಲೋ ಬ್ಲಾಕ್ ಇಟ್ಟಿಗೆಗಳನ್ನು ಸಹ ತಯಾರಿಸುತ್ತೇವೆ. ಈಗ ಮಳೆಗಾಲವಿಲ್ಲದ ಕಾರಣ ನಿಮಗೆ ಇವುಗಳು ಕಡಿಮೆ ದರದಲ್ಲಿ ದೊರಕುತ್ತವೆ. ಮಳೆಗಾಲದಲ್ಲಿ ದರಗಳು ಜಾಸ್ತಿಯಾಗುವ ಸಂಭವವಿರುತ್ತದೆ. ಏಕೆಂದರೆ ಮಳೆಗಾಲದಲ್ಲಿ ಇಟ್ಟಿಗೆಗಳು ಒಣಗುವುದು ಬಹಳ ಕಷ್ಟ. ದಯವಿಟ್ಟು ತಮಗೆ ಎಷ್ಟು ಲೋಡ್ ಇಟ್ಟಿಗೆ ಬೇಕು ಎಂದು ತಿಳಿಸುತ್ತಾ ನಮಗೆ ಸರಬರಾಜು ಮಾಡಲು ಆದೇಶ ನೀಡಬೇಕಾಗಿ ವಿನಂತಿ. ತಮ್ಮ ವಿಶ್ವಾಸಿ. ಮಾನ್ಯರೇ,
ಉಲ್ಲೇಖಿತ ಸುತ್ತೋಲೆಯಲ್ಲಿ ಸರ್ಕಾರದ ಆದೇಶಾನುಸಾರ ಈ ಇಲಾಖೆಯಲ್ಲಿ ಗುತ್ತಿಗೆಯಾಧಾರಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದವರನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನ್ವಯ ರಾಜ್ಯ ಸಿವಿಲ್ ಸೇವೆಯಲ್ಲಿ ವಿಲೀನಗೊಳಿಸಲಾಗಿದ್ದು, ಕಾಯಂಪೂರ್ವದ ಸೇವಾವಧಿಯಲ್ಲಿನ ಸೇವಾಭಂಗ ಮನ್ನಾ ಮಾಡಲು ತೀರ್ಮಾನಿಸಿದ್ದು, ಈ ಸೌಲಭ್ಯಕ್ಕೆ ಅರ್ಹರಾದ ಉಪನ್ಯಾಸಕರ ವಿವರಗಳನ್ನು ಹಾಗೂ ಅವರ ಸೇವಾ ಪುಸ್ತಕಗಳನ್ನು ಈ ಕಚೇರಿಗೆ ಕಳುಹಿಸಲು ಸೂಚಿಸಲಾಗಿತ್ತು. ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ಗಳಿಂದ ಈ ಸಂಬಂಧದ ಮಾಹಿತಿ ಬಂದಿದ್ದು, ತಮ್ಮ ಕಚೇರಿಯಿಂದ ಈ ಬಗ್ಗೆ ಯಾವುದೇ ಪ್ರತ್ಯುತ್ತರ ಬಂದಿರುವುದಿಲ್ಲ. ಇದರಿಂದ ಸಂಪೂರ್ಣ ಮಾಹಿತಿ ಸಿದ್ಧಪಡಿಸಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಕಳುಹಿಸಲು ವಿಳಂಬವಾಗಿರುತ್ತದೆ. ಆದ ಕಾರಣ ಈ ಕೂಡಲೇ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಂಡು ಮಾಹಿತಿಯನ್ನು ಕಳುಹಿಸಲು ಕೋರಲಾಗಿದೆ. ತಮ್ಮ ವಿಶ್ವಾಸಿ.